ಹೇಗೆ ಬೇರೆ ಬೇರೆ ಕಡೆ ಇದ್ದಂತ ಒಬ್ಬ ವ್ಯಕ್ತಿಯ ಹಾಗೆ ಒಂದು ನಾಯಿನ ವಿಧಿ ಒಂದು ಕಡೆ ಸೇರಿಸಿ ಅದ್ಭುತವಾಗಿರುವಂತ ಕೆಲಸಗಳನ್ನ ಮಾಡಿಸುತ್ತೆ ಅನ್ನೋದೇ ಇವತ್ ನಾವು ನೋಡ್ತಿರುವಂತ ಈ ಅದ್ಭುತವಾಗಿರುವಂತ ಮೂವಿ. ಈ ಮೂವಿಯಿಂದ ನಾವು ಜೀವನದಲ್ಲಿ ಕಲಿಬೇಕಾಗಿರುವಂತ ತುಂಬಾ ಪಾಠಗಳೆಲ್ಲ ಇದಾವೆ. ಆದ್ರಿಂದ ಕೊನೆವರೆಗೂ ನೋಡ್ತೀರಿ. ಅಂದಂಗೆ ಈ ಮೂವಿ ಹೆಸರು ರೆಸ್ಕ್ಯೂಡ್ ಬೈ ರೂಬಿ ಅಂತ. ಕತೆ ಶುರುವಾದಾಗ ಕಾಡ್ನಲ್ಲಿ ಓಡಾಡ್ತಿರುವಂತ ರೂಬಿ ಅನ್ನೋ ಒಂದು ಡಾಗ್ ನ ನಮ್ಗೆ ತೋರಿಸ್ತಾರೆ. ಇದು ಇಲ್ಲೆಲ್ಲ ಓಡಾಡ್ತಿದ್ರೆ ಇದರ ಟ್ರೈನರ್ ಆಗಿರುವಂತ ಕೆಮಿಲ್ ಹುಡುಕಾಡ್ತಿರ್ತಾರೆ. ನಂತರ ಇದು ಕಾಡ್ನಲ್ಲೆಲ್ಲ ಓಡಾಡಿ ಆದ್ಮೇಲೆ ಸೀದಾ ಕೆಮಿಲ್ ಹತ್ರ ಬರುತ್ತೆ. ಆಕ್ಚುಲಿ ಇವರಿಬ್ರು ಒಬ್ರನ್ನೊಬ್ರು ತುಂಬಾನೇ ಇಷ್ಟ ಪಡ್ತಾರೆ. ಸರಿ ಅಂತ ಕೆಮಿಲ್ ರೂಬಿನ ಕರ್ಕೊಂಡು ಡಾಗ್ ಶೆಲ್ಟರ್ ನ ಒಳಗಡೆ ಬರ್ತಾಳೆ. ಅಂದ್ರೆ ಡಾಗ್ ಗಳನ್ನ ದತ್ತು ತಗೊಳ್ಳೋದಕ್ಕೆ ಒಂದು ಸೆಂಟರ್ ಇರುತ್ತಲ್ಲ, ಅದೇ ಸೆಂಟರ್ ಇದು. ಇಲ್ಲಿ ನಮ್ಗೆ ಈ ಸೆಂಟರ್ ನ ಓನರ್ ಆಗಿರುವಂತ ರಿಕ್ ಕೂಡ ಪರಿಚಯ ಆಗ್ತಾನೆ. ಇಲ್ಲಿ ರೂಬಿ ಕತೆ ಏನು ಅಂತಂದ್ರೆ, ಈಗಾಗ್ಲೇ ಇವಳನ್ನ 7 ಫ್ಯಾಮಿಲಿ ಅವರು ದತ್ತು ತಗೊಂಡಿದ್ರು. ಆದ್ರೆ ಆ 7 ಫ್ಯಾಮಿಲಿ ಅವರು ಇವಳ ತುಂಟತನ್ನ ತಡ್ಕೊಳ್ಳೋದಕ್ಕಾಗದೆ ಮತ್ತೆ ಶೆಲ್ಟರ್ ಗೆ ಬಿಟ್ಟು ಹೊಟ್ಟೋಗಿರ್ತಾರೆ. ನಮ್ ಕೈಲಿ ಇದನ್ನ ಸಂಭಾಳಿಸೋದಕ್ಕಾಗ್ತಿಲ್ಲ ಅಂತ. ಇದಾದ್ಮೇಲೆ ಈ ಕಡೆ ಪೊಲೀಸ್ ಡ್ರೆಸ್ ಅನ್ನ ಹಾಕೊಂಡು ರೆಡಿ ಆಗ್ತಿರುವಂತ ಪೊಲೀಸ್ ಆಫೀಸರ್ ಡ್ಯಾನಿಯಲ್ ನ ನಮ್ಗೆ ತೋರಿಸ್ತಾರೆ. ಇವಳ ಹೆಸರು ಮೆಲಿಸಾ, ಡ್ಯಾನಿಯಲ್ ನ ಹೆಂಡತಿ. ಹಾಗೆ ಇವನು ಡ್ಯಾನಿಯಲ್ ನ ಮಗ. ಸರಿ ಅಂತ ಇವನು ಎಲ್ಲಾ ತಯಾರಿಯನ್ನು ಮಾಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಅಂತ ಹೋಗ್ತಿರ್ಬೇಕಾದ್ರೆ ರೋಡ್ ಸೈಡ್ ನಲ್ಲಿ ನೋಡ್ತಾನೆ K9 ಯೂನಿಟ್ ನವರು ನೀರಿನಲ್ಲಿ ಏನೋ ಹುಡುಕ್ತಿರ್ತಾರೆ. K9 ಯೂನಿಟ್ ಅಂತಂದ್ರೆ ಬೇರೆ ಏನೂ ಅಲ್ಲ, ಈ ಪೊಲೀಸ್ ಡಾಗ್ ಗಳ ಸಹಾಯದಿಂದ ಡೆಡ್ ಬಾಡಿ ಹಾಗೆ ಬಾಂಬ್ ಗಳನ್ನೆಲ್ಲ ಹುಡುಕ್ತಾರಲ್ಲ, ಅದನ್ನೇ K9 ಯೂನಿಟ್ ಅಂತ ಅನ್ನೋದು. ಡ್ಯಾನಿಯಲ್ ಗಂತೂ K9 ಯೂನಿಟ್ ನಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ಇವನ ಕನ್ಸು. ಇಲ್ಲೇ ಇವನಿಗೆ ಒಬ್ಬ ವಯಸ್ಸಾಗಿರುವಂತ ವ್ಯಕ್ತಿ ಬ್ರಾಡ್ಲಿ ಪರಿಚಯ ಆಗ್ತಾನೆ. ಇದೆಲ್ಲ ಆದ್ಮೇಲೆ ಡ್ಯಾನಿಯಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಬಂದಾಗ ಇಲ್ಲೊಂದು ಮೀಟಿಂಗ್ ನಡೀತಿರುತ್ತೆ. ಮೀಟಿಂಗ್ ಎಲ್ಲ ಮುಗಿತಿದ್ದಂಗೆನೆ ಡಿಪಾರ್ಟ್ಮೆಂಟ್ ನ ದೊಡ್ಡ ಆಫೀಸರ್ ಹತ್ರ ಬಂದು ಇವನು ಕೇಳ್ತಾನೆ, ನನ್ನ K9 ಯೂನಿಟ್ ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ರೆಕಮೆಂಡ್ ಮಾಡಿ ಅಂತ. ಅದಕ್ಕೆ ಈ ಲೇಡಿ ಆಫೀಸರ್ ಕೂಡ ಸರಿ ಅಂತ ಒಪ್ಕೋತಾರೆ. ಅದೇ ಸಮಯಕ್ಕೆ ಈ ಕಡೆ ಡಾಗ್ ಶೆಲ್ಟರ್ ನಲ್ಲಿ ಒಂದು ಫ್ಯಾಮಿಲಿ ಅವರು ರೂಬಿನ ಅಡಾಪ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಇವಳಿಗೆ ಮಾತ್ರ ಕೆಮಿಲ್ ನ ಬಿಟ್ಟು ಹೋಗೋದಕ್ಕೆ ಇಷ್ಟನೇ ಇರೋದಿಲ್ಲ. ಆದ್ರೂ ಕೂಡ ಅವಳನ್ನ ಎಳ್ಕೊಂಡು ಹೋಗ್ತಾರೆ. ನಂತರ ಡ್ಯಾನಿಯಲ್ ಇವನ ಕೆಲಸನೆಲ್ಲ ಮುಗಿಸಿ ಸೀದಾ K9 ಯೂನಿಟ್ ನ ಆಫೀಸ್ ಹತ್ರ ಬರ್ತಾನೆ. ಇಲ್ಲೇ ನಮ್ಗೆ K9 ಯೂನಿಟ್ ನ ಹೈಯರ್ ಆಫೀಸರ್ ಆಗಿರುವಂತ ಮ್ಯಾಟ್ ಪರಿಚಯ ಆಗ್ತಾರೆ. ಡ್ಯಾನಿಯಲ್ ಇವರಿಗೆ ಹೇಳ್ತಾ ಹೋಗ್ತಾನೆ, ನನ್ಗೆ K9 ಯೂನಿಟ್ ನಲ್ಲಿ ಕೆಲಸ ಮಾಡೋದು ಅಂತಂದ್ರೆ ನನ್ನ ಕನ್ಸು. ಪ್ಲೀಸ್ ನನಗೆ ಒಂದೇ ಒಂದು ಚಾನ್ಸ್ ಅನ್ನ ಕೊಡಿ, ನಾನು ಯಾವ ರೀತಿ ಕೆಲಸನ ಮಾಡ್ತೀನಿ ಅಂತ ಪ್ರೂವ್ ಮಾಡ್ತೀನಿ ಅಂತ. ಇದು ಮ್ಯಾಟ್ಗೆ ಮೊದ್ಲಿಂದಾನೇ ಗೊತ್ತಿರುತ್ತೆ. ಆದ್ರಿಂದ ಇವರು ಹೇಳ್ತಾರೆ, ನನಗೆ ಗೊತ್ತು ನೀನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ. ನಿನ್ನ ಕೆಲ್ಸಕ್ಕೆ ತಗೊಳ್ಳೋದ್ರಲ್ಲಿ ನನ್ಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಾವು ತಗೊಂಡ್ ಬರುವಂತ ಜರ್ಮನ್ ಶೆಫರ್ಡ್ ನಾಯಿಗಳು ತುಂಬಾನೇ ಕಾಸ್ಟ್ಲಿ. ಈಗ ನಿನ್ನ ಕೆಲ್ಸಕ್ಕೆ ತಗೊಂಡ್ರೆ ನಿನ್ಗೂ ಕೂಡ ಒಂದು ಹೊಸ ಡಾಗ್ ಅನ್ನ ತಗೊಂಡ್ ಬರ್ಬೇಕು. ಆದ್ರೆ ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ದುಡ್ಡಿಲ್ಲ ಅಂತ. ಇದರಿಂದ ಇವನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಇನ್ನೇನ್ ಮಾಡೋದು ಅಂತ ಇವನು ಹೊರಗಡೆ ಬಂದಾಗ ಇವನ ಹೆಂಡತಿ ಮೆಲಿಸಾ ಕಾಲ್ ಮಾಡಿ ಇವಳು ಪ್ರೆಗ್ನೆಂಟ್ ಆಗಿರುವಂತ ವಿಷಯನ ಹೇಳ್ತಾಳೆ. ಇದನ್ನ ಕೇಳಿ ಇವನಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಆದ್ರೆ ಈ ಕಡೆ ರೂಬಿನ ಅಡಾಪ್ಟ್ ಮಾಡ್ಕೊಂಡು ಹೋಗಿದ್ದಂತ ಫ್ಯಾಮಿಲಿಯವರು ಮತ್ತೆ ರೂಬಿನ ಡಾಗ್ ಶೆಲ್ಟರ್ ಗೆ ತಗೊಂಡ್ ಬಂದು ಬಿಟ್ಬಿಡ್ತಾರೆ. ಅದು ನಮ್ಮ ಗಾರ್ಡನ್ ನೆಲ್ಲ ಹಾಳು ಮಾಡ್ತು ಹಾಗೆ ಕಚ್ಚೋದಕ್ಕೆಲ್ಲ ಬರ್ತಿದೆ ಅಂತ. ಈ ವಿಷಯ ರಿಕ್ಕುಗೆ ಗೊತ್ತಾಗಿ ಹೇಳ್ತಾನೆ, ರೂಬಿನ ಯಾರು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಿಲ್ಲ. ಆದ್ರಿಂದ ಈಗ ಇರೋದು ಒಂದೇ ಒಂದು ದಾರಿ, ಅವಳಿಗೆ ಇಂಜೆಕ್ಷನ್ ನ ಕೊಟ್ಟು ಸಾಯಿಸೋದು ಅಂತ. ಹೌದು, ಒಂದು ಡಾಗ್ ಅನ್ನ ಯಾರು ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅದನ್ನ ಸಾಯಿಸ್ಬಿಡ್ತಾರೆ. ಇದನ್ನ ಕೇಳಿ ಕೆಮಿಲ್ ತುಂಬಾ ಗಾಬರಿ ಆಗಿ ಅವನಿಗೆ ಅರ್ಥ ಮಾಡಿಸ್ತಾಳೆ, ಒಂದು ಡಾಗ್ಗೆ ಒಂದು ಹೊಸ ಫ್ಯಾಮಿಲಿ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದ್ರೆ ರೂಬಿನ ಕರ್ಕೊಂಡು ಹೋದಂತ ಫ್ಯಾಮಿಲಿ ಅವರು ಯಾರು ಕೂಡ ಅವಳನ್ನ ಅರ್ಥ ಮಾಡ್ಕೊಂಡು ಆ ಟೈಮ್ ಅನ್ನ ಕೊಡ್ಲಿಲ್ಲ. ಪ್ಲೀಸ್ ನನ್ಗೆ ಸ್ವಲ್ಪ ಟೈಮ್ ಅನ್ನ ಕೊಡು, ರೂಬಿನ ಯಾರಾದ್ರೂ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಕರೆಸ್ತೀನಿ ಅಂತ. ಯಾಕೆಂತಂದ್ರೆ ಇವಳೇ ಇದನ್ನ ತಗೊಂಡೋಗಿ ಮನೇಲಿ ಸಾಕೋದಕ್ಕೆ ಇವಳ ಗಂಡ ಒಪ್ಕೊಳ್ಳೋದಿಲ್ಲ. ಆದ್ರಿಂದ ಇವಳಿಗೆ ಗೊತ್ತಿರುವಂತ ಎಲ್ರಿಗೂ ಕಾಲ್ ಮಾಡ್ತಾಳೆ. ಆದ್ರೆ ಯಾರು ಕೂಡ ರೂಬಿನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ಇದಾದ್ಮೇಲೆ ಈ ಕಡೆ K9 ಯೂನಿಟ್ ನ ಡಾಗ್ ಗಳಿಗೆ ಟ್ರೈನಿಂಗ್ ಕೊಡ್ತಿರ್ಬೇಕಾದ್ರೆ ನಾವಾಗ್ಲೇ ನೋಡಿದಂತ ಬ್ರಾಡ್ಲಿ ಕೂಡ ಇಲ್ಲೇ ಕುಂತಿರೋದನ್ನ ನೋಡಿ ಡ್ಯಾನಿಯಲ್ ಇವರನ್ನ ಕೇಳ್ತಾನೆ, ಯಾರಾದ್ರೂ ಜರ್ಮನ್ ಶೆಫರ್ಡ್ ನಾಯಿನ ಕೊಡೋ ಹಾಗಿದ್ರೆ ನನಗೆ ಹೇಳಿ ಅಂತ. ಹೌದು, K9 ಯೂನಿಟ್ ನ ಸೇರ್ಕೊಳ್ಳೋದಕ್ಕೆ ಇವನ ದುಡ್ಡನಲ್ಲೇ ಡಾಗ್ ನ ತಗೊಳ್ಬೇಕು ಅಂತ ಇವನು ಅನ್ಕೊಂಡಿದ್ದಾನೆ. ಆಗ ಬ್ರಾಡ್ಲಿ ಇವನಿಗೆ ಹೇಳ್ತಾರೆ, ನೀನು K9 ಯೂನಿಟ್ ನ ಸೇರ್ಕೊಳ್ಬೇಕು ಅಂತಂದ್ರೆ ಜರ್ಮನ್ ಶೆಫರ್ಡ್ ನಾಯೇ ಬೇಕು ಅಂತ ಏನು ಇಲ್ಲ. ನೀನು ಯಾವ ಬ್ರೀಡ್ ನ ಡಾಗ್ ಬೇಕಾದ್ರೂ ತಗೊಳ್ಬಹುದು, ಆದ್ರೆ ಅದು ಯಂಗ್ ಆಗಿರ್ಬೇಕು ಹಾಗೆ ದೊಡ್ಡದಾಗಿರ್ಬೇಕು ಅಂತ. ಇದೆಲ್ಲ ಇವರಿಗೆ ಗೊತ್ತು ಅಂತಂದ್ರೆ ಇವರು ಕೂಡ K9 ಯೂನಿಟ್ ನ ಒಬ್ರು ರಿಟೈರ್ಡ್ ಆಫೀಸರ್. ಅದಕ್ಕೆ ಇವನು ಕೂಡ ಕೆಮಿಲ್ ಇರುವಂತ ಡಾಗ್ ಶೆಲ್ಟರ್ ಗೆನೆ ಬರ್ತಾನೆ, ಒಂದು ಡಾಗ್ ಅನ್ನ ದತ್ತು ತಗೊಳ್ಳೋದಕ್ಕೆ ಅಂತ. ಸರಿ ಅಂತ ಇವಳು ಕೂಡ ಎಲ್ಲಾ ಡಾಗ್ ಗಳನ್ನ ತೋರಿಸ್ತಿರ್ಬೇಕಾದ್ರೆ ಇವನು ಸೀದಾ ರೂಬಿ ಇರುವಂತ ಜಾಕೆನೆ ಬರ್ತಾನೆ. ಆಗ ಇವನಿಗೆ ಕೆಮಿಲ್ ಇಂದ ಗೊತ್ತಾಗುತ್ತೆ, ರೂಬಿಗೆ ಜಾಸ್ತಿ ವಯಸ್ಸಾಗಿಲ್ಲ, ಬರೀ 1 ವರ್ಷ ಅಷ್ಟೇ. ಹಾಗೆ ಡಾಗ್ ದೊಡ್ಡದಾಗೂ ಕೂಡ ಇದೆ ಅಂತ ಒಂದು ಕಡ್ಡಿ ಜೊತೆ ಆಟ ಆಡೋದಕ್ಕೆ ಶುರು ಮಾಡಿದಾಗ ರೂಬಿನು ಕೂಡ ಇವನ್ ಜೊತೆ ಆಟ ಆಡೋದಕ್ಕೆ ಶುರು ಮಾಡುತ್ತೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮೊದಲನೇ ಭೇಟಿಲೇ ಡ್ಯಾನಿಯಲ್ ಹಾಗೆ ರೂಬಿಗೆ ಒಬ್ರಿಗೊಬ್ರು ಇಷ್ಟ ಆಗ್ಬಿಟ್ಟಿರ್ತಾರೆ. ಆದ್ರಿಂದ ಡ್ಯಾನಿಯಲ್ ರೂಬಿನ ದತ್ತು ತಗೊಳ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಇವನು ಫಾರ್ಮ್ ಅನ್ನು ಫಿಲ್ ಮಾಡ್ತಿರ್ಬೇಕಾದ್ರೆ ಇವನಿಗೆ ಗೊತ್ತಾಗುತ್ತೆ, ರೂಬಿ ಮೊದ್ಲು ಒಬ್ಳು ಸ್ಟ್ರೀಟ್ ಡಾಗ್ ಆಗಿದ್ಲು, ಅಂದ್ರೆ ಬೀದಿ ನಾಯಿ ಆಗಿದ್ಲು ಅಂತ. ಆದ್ರೆ ಅದರಿಂದ ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಇವನು ಹೇಳ್ತಿರ್ತಾನೆ. ನಂತರ ರೂಬಿನು ಕೂಡ ಡ್ಯಾನಿಯಲ್ ಜೊತೆ ತುಂಬಾ ಸಂತೋಷವಾಗಿ ಹೋಗ್ತಿರೋದನ್ನ ನೋಡಿ ಕೆಮಿಲ್ಗಂತೂ ತುಂಬಾ ಸಂತೋಷ ಆಗಿ ಅಳುನೇ
ಬಂದ್ಬಿಡುತ್ತೆ. ಯಾಕೆಂತಂದ್ರೆ ಇವಳು ರೂಬಿನ ಅಷ್ಟೊಂದು ಇಷ್ಟ ಪಡ್ತಿದ್ಲು. ನಂತರ ಇವನು ರೂಬಿನ ಮನೆ ಕರ್ಕೊಂಡ್ ಬರ್ತಿದ್ದಂಗೆನೆ ಮೆಲಿಸಾ ಕೂಡ ಅದನ್ನ ನೋಡ್ತಾಳೆ. ಆದ್ರೆ ರೂಬಿ ಸೀದಾ ಮನೆ ಒಳಗಡೆನೆ ಬಂದು ಗಲೀಜ್ ಮಾಡ್ಬಿಡುತ್ತೆ. ಅದಕ್ಕೆ ಇವನು ಸಾರಿ ಕೂಡ ಹೇಳ್ತಾನೆ. ಇದೆಲ್ಲ ಆದ್ಮೇಲೆ ಮೆಲಿಸಾ ಹಾಗೆ ಡ್ಯಾನಿಯಲ್ ಮಲ್ಕೊಳ್ಳೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ರೂಬಿ ಬೆಡ್ ನ ಮೇಲೆ ಬಂದು ಇವ್ರ ಜೊತೆ ಆಟ ಆಡೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅದಕ್ಕೆ ಮೊದ್ಲು ಇದನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಮೆಲಿಸಾ ಹೇಳ್ತಾಳೆ. ಇವನು ಕೂಡ ಇದನ್ನ ಹೊರಗಡೆ ಕರ್ಕೊಂಡು ಬಂದು ಇದಕ್ಕೆ ಹೊರಗಡೆ ಮಲ್ಕೊಳ್ಳೋದಕ್ಕೆ ಅಭ್ಯಾಸ ಆಗ್ಲಿ ಅಂತ ಇವನು ಕೂಡ ಇಲ್ಲೇ ಮಲ್ಕೋತಾನೆ. ಮಾರನೇ ದಿನ ಎದ್ದು ನೋಡಿದ್ರೆ ರೂಬಿ ಇವರ ಗಾರ್ಡನ್ ಎಲ್ಲ ಹಾಳು ಮಾಡ್ಬಿಟ್ಟಿರುತ್ತೆ. ಇದನ್ನ ನೋಡಿ ಇವರು ತುಂಬಾ ಬೇಜಾರಾಗ್ತಾರೆ. ಆಗ ಮೆಲಿಸಾ ಹೇಳ್ತಾಳೆ, ಪಾಪ ಗೊಂಬೆ ಕೂಡ ಕಾಣ್ತಿಲ್ಲ, ಎಲ್ಲೋ ಕಳೆದೋಗಿದೆ ಅಂತ. ಅಷ್ಟೇ ಅಲ್ಲದೆ ರೂಬಿ ಆಡ್ತಿರೋದನ್ನ ನೋಡಿ ಇಷ್ಟೊತ್ತಿಗೆ ಅವಳಿಗೆ ಗೊತ್ತಾಗೋಗಿರುತ್ತೆ ಡ್ಯಾನಿಯಲ್ ಅದನ್ನ ಸಂಭಾಳಿಸೋದಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಇವನು ಹೇಳ್ತಾನೆ, ಇಲ್ಲ ನಾನು ಇದಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ನಂತರ ರೂಬಿನ ಟ್ರೈನಿಂಗ್ ಕೊಡ್ಸೋಂತ ಜಾಗಕ್ಕೆ ಕರ್ಕೊಂಡ್ ಬಂದ್ರೆ ಇಲ್ಲಿರುವಂತ ಬೇರೆಯವರ ಡಾಗ್ ಗಳನ್ನೆಲ್ಲ ಹೆದರಿಸಿ ಓಡಿಸ್ಬಿಡುತ್ತೆ. ರೂಬಿಯ ಈ ಬಿಹೇವಿಯರ್ ಇಂದ ಇವನಿಗೆ ತುಂಬಾ ಬೇಜಾರಾಗಿ K9 ಯೂನಿಟ್ ನ ಡಾಗ್ ಗಳಿಗೆ ಟ್ರೈನಿಂಗ್ ಕೊಡುವಂತ ಜಾಗಕ್ಕೆ ಬಂದು ಯೋಚನೆ ಮಾಡ್ತಿರ್ತಾನೆ. ನನ್ ಕೈಲಿ ರೂಬಿನ ಸಂಭಾಳಿಸೋದಕ್ಕಾಗ್ತಿಲ್ಲ, ಡಾಗ್ ಶೆಲ್ಟರ್ ಗೆ ವಾಪಸ್ ಮಾಡ್ಬಿಡೋಣ ಅಂತ. ಆಗ ಇಲ್ಲಿಗೆ ಬ್ರಾಡ್ಲಿ ಬಂದಾಗ ಇವನು ಈ ವಿಷಯನ ಬ್ರಾಡ್ಲಿಗೂ ಕೂಡ ಹೇಳ್ತಾನೆ. ಆದ್ರೆ ಅದು ಇವರಿಗೆ ಇಷ್ಟ ಆಗದೆ ಹೇಳ್ತಾರೆ, ಇಷ್ಟು ಬೇಗ ನೀನು ಸೋಲನ್ನು ಒಪ್ಕೊಬಿಡ್ತೀಯ, ಈ ಡಾಗ್ ನಿನ್ನನ್ನೇ ಎಲ್ಲ ಅಂತ ಅನ್ಕೊಂಡಿದೆ, ನೀನೇ ನಂಬಿಲ್ಲ ಅಂತಂದ್ರೆ ಇನ್ಯಾರಿದಾನ ನಂಬ್ತಾರೆ ಅಂತ. ಆಗ ಇವನು ಕೂಡ ಇದ್ರ ಮುಗ್ಧ ಮುಖನ ನೋಡಿ ವಾಪಸ್ ಡಾಗ್ ಶೆಲ್ಟರ್ ಗೆ ಕಳ್ಸೋದಕ್ಕೆ ಮನ್ಸೊಪ್ಪೋದಿಲ್ಲ. ಅದಕ್ಕೆ ಇದನ್ನ ಮನೆ ಕರ್ಕೊಂಡ್ ಬಂದು ಮೆಲಿಸಾಗೆ ಹೇಳ್ತಿರ್ತಾನೆ, ನನ್ಗೆ ಇದನ್ನ ರಿಟರ್ನ್ ಮಾಡೋದಕ್ಕಾಗ್ಲಿಲ್ಲ ಅಂತ. ಇವಳು ಕೂಡ ಹೇಳ್ತಿರ್ತಾಳೆ, ನೀನ್ ಇದಕ್ಕೆ ಜಾಸ್ತಿ ಪ್ರೀತಿನ ಮಾಡು, ನೀನೇ ಟ್ರೈನಿಂಗ್ ಕೊಡು, ಎಲ್ಲ ಸರಿ ಹೋಗುತ್ತೆ ಅಂತ. ಅದೇ ಸಮಯಕ್ಕೆ ರೂಬಿ ಪಾಪು ಗೊಂಬೆ ಕಳೆದೋಗಿತ್ತಲ್ಲ ಅದನ್ನ ಹುಡ್ಕೊಂಡ್ ಬಂದು ಕೊಡುತ್ತೆ. ಇದರಿಂದ ಇವರು ಸಂತೋಷ ಪಡ್ತಾರೆ. ಅದಕ್ಕೆ ಇವನು ಕೂಡ ಟ್ರೈನಿಂಗ್ ಕೊಡೋದಕ್ಕೆ ಹೊರಗಡೆ ವಾಕಿಂಗ್ ಗೆ ಕರ್ಕೊಂಡೋಗಿ ಬರ್ತಾನೆ. ಆದ್ರೆ ಮನೆ ಒಳಗಡೆ ಬರ್ತಿದ್ದಂಗೆನೆ ಸೂಸು ಮಾಡ್ಬಿಡುತ್ತೆ. ಇದರಿಂದ ಏನ್ ಮಾಡ್ಬೇಕು ಅಂತ ಇವನಿಗೆ ಗೊತ್ತಾಗದೆ ರಾತ್ರಿ ಹೊರಗಡೆ ಬಂದು ಇವನೇ ಸೂಸುನ ಮಾಡಿ ಅರ್ಥ ಮಾಡಿಸ್ತಾನೆ. ಮನೆ ಒಳಗಡೆ ಮಾಡಬಾರದು, ಹೊರಗಡೆ ಮಾಡಬೇಕು ಅಂತ. ರೂಬಿನು ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಹೊರಗಡೆನ ಮಾಡಿದ್ರಿಂದ ಇವನಿಗೆ ತುಂಬಾ ಸಂತೋಷ ಆಗೋಗುತ್ತೆ. ಮಾರನೇ ದಿನ ಇವನ್ ಜೊತೆ ರೂಬಿನು ಕೂಡ ಆಫೀಸ್ಗೆ ಕರ್ಕೊಂಡ್ ಬಂದಿರ್ತಾನೆ. ಆದ್ರೆ ಲೇಡಿ ಆಫೀಸರ್ ಇರ್ತಾರಲ್ಲ ಅವರ ಸ್ಯಾಂಡ್ವಿಚ್ ಅನ್ನ ರೂಬಿ ತಿನ್ಬಿಡುತ್ತೆ. ಇದನ್ನೇ ಇವರು ಡ್ಯಾನಿಯಲ್ ಗೆ ತೋರಿಸಿ ನನಗೆ ಹೊಸ ಸ್ಯಾಂಡ್ವಿಚ್ ಅನ್ನ ತಂದ್ಕೊಡು ಅಂತ ಹೇಳ್ತಾರೆ. ಇವನಿಗೂ ಸ್ವಲ್ಪ ಬೇಜಾರಾಗಿ ರೂಬಿನ ಕರ್ಕೊಂಡ್ ಬಂದು ಹೊರಗಡೆ ಒಂದು ಬೋನ್ ನಲ್ಲಿ ಕಟ್ ಆಗ್ತಾ ಮಾತಾಡ್ತಿರ್ಬೇಕಾದ್ರೆ ಅದನ್ನ ದೂರದಲ್ಲಿರುವಂತ K9 ಆಫೀಸರ್ ಮ್ಯಾಟ್ ಕೂಡ ನೋಡ್ತಿರ್ತಾರೆ. ಇದಾದ್ಮೇಲೆ ಮನೆಗ್ ಬರ್ತಾನೆ. ಹಾಗೆ ಡಾಗ್ಗೆ ಹೇಗೆ ಟ್ರೈನಿಂಗ್ ಕೊಡೋದು ಅಂತ ನೋಡ್ಕೊತಾನೆ. ಆದ್ರೆ ಇವನಿಗೆ ರೂಬಿಗೆ ಏನ್ ಇಷ್ಟ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಮಾರನೇ ದಿನ ಡಾಗ್ ಶೆಲ್ಟರ್ ಗೆ ಬಂದು ರೂಬಿಗೆ ಏನ್ ಇಷ್ಟ ಅಂತ ಕೇಳಿದಾಗ ಕೆಮಿಲ್ ಕೂಡ ಹೇಳ್ತಾಳೆ, ರೂಬಿಗೆ ಹಾಟ್ ಡಾಗ್ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ. ಹಾಟ್ ಡಾಗ್ ಅಂದ್ರೆ ಏನು ಅಲ್ಲ, ಅದು ಕೂಡ ಮಾಂಸನೇ. ಹಾಗೆ ಅವರಿಗೆ ಸ್ವಲ್ಪ ಖುಷಿನೂ ಕೂಡ ಆಗ್ತಿರುತ್ತೆ. ಡ್ಯಾನಿಯಲ್ ಇದುವರೆಗೂ ರೂಬಿನ ವಾಪಸ್ ಕೊಡ್ಲಿಲ್ಲ ಅಂತ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಡ್ಯಾನಿಯಲ್ ರೂಬಿಗೆ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡಿರ್ತಾನೆ. ರೂಬಿ ಕೂಡ ಇವನು ಏನೇನ್ ಹೇಳ್ತಿರ್ತಾನೋ ಅದನ್ನೆಲ್ಲ ಕೇಳ್ತಿರುತ್ತೆ. ಯಾಕೆಂತಂದ್ರೆ ಇವನು ಇವಳಿಗೆ ಇಷ್ಟ ಆಗಿರುವಂತ ಹಾಟ್ ಡಾಗ್ ಅನ್ನ ಕೊಡ್ತಿರ್ತಾನೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ರೂಬಿ ಒಂದು ಜಾಗದಲ್ಲಿ ಸರಿಯಾಗಿ ಕುಂತ್ಕೊಳ್ತಿರೋದಿಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಿರುತ್ತೆ. ಇದಾದ್ಮೇಲೆ ಇವನು ರಾತ್ರಿ ಮಲ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ನಾಳೆ ಇವನಿಗೆ K9 ಯೂನಿಟ್ ಗೆ ಜಾಯಿನ್ ಆಗೋದಕ್ಕೆ ಟೆಸ್ಟ್ ಇದೆ, ಪಾಸ್ ಆಗ್ತಾನೋ ಇಲ್ವೋ ಅಂತ. ಆದ್ರಿಂದ ಇವನು ಎದ್ದಿರ್ಬೇಕಾದ್ರೆ ಮೆಲಿಸಾ ಕೂಡ ಇವನಿಗೆ ಸಮಾಧಾನ ಮಾಡ್ತಿರ್ತಾಳೆ. ಇದಾದ್ಮೇಲೆ ಬೆಳಗ್ಗೆ K9 ಯೂನಿಟ್ ನ ಆಫೀಸ್ ಹತ್ರ ಬಂದಾಗ ಇವನ್ ತರನೇ ಇನ್ನೂ ಕೂಡ ಸ್ವಲ್ಪ ಜನ ಅವರವರ ಡಾಗ್ ಗಳನ್ನ ಕರ್ಕೊಂಡು ಬಂದಿರ್ತಾರೆ K9 ಯೂನಿಟ್ ನ ಜಾಯಿನ್ ಆಗೋದಕ್ಕೆ ಅಂತ. ಇದಾದ್ಮೇಲೆ ಮ್ಯಾಟ್ ಹೇಳ್ತಾರೆ, ನಿಮ್ಮೆಲ್ಲರಿಗೂ 6 ವಾರಗಳ ಕಾಲ ಟೆಸ್ಟ್ ಇರುತ್ತೆ. ಯಾರು ಎಲ್ಲಾ ಟೆಸ್ಟ್ ಗಳಲ್ಲೂ ಪಾಸ್ ಆಗ್ತಾರೋ ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಹಾಗೆ ಪರ್ಮನೆಂಟ್ ಆಗಿ K9 ಯೂನಿಟ್ ನಲ್ಲಿ ಜಾಬ್ ಸಿಗುತ್ತೆ ಅಂತ. ಇದಾದ್ಮೇಲೆ ಮೊದಲನೇ ಟೆಸ್ಟ್ ಗೆ ಬರ್ತಾರೆ. ಮೊದಲನೇ ಟೆಸ್ಟ್ ಏನು ಅಂತಂದ್ರೆ ಟ್ರೈನರ್ಸ್ ಗಳು ಏನ್ ಹೇಳ್ತಾರೋ ಅವರ ಡಾಗ್ ಗಳು ಕೂಡ ಅದನ್ನೇ ಕೇಳಬೇಕು. ಎಲ್ಲರೂ ಪಾಸ್ ಆಗ್ತಾರೆ. ಈಗ ಡ್ಯಾನಿಯಲ್ ಹಾಗೆ ರೂಬಿ ಚಾನ್ಸ್. ರೂಬಿ ಅಂತೂ ಡ್ಯಾನಿಯಲ್ ಏನೇನ್ ಹೇಳ್ತಾನೋ ಅದನ್ನೆಲ್ಲಾನು ಕೇಳ್ತಿರುತ್ತೆ. ಆದ್ರೆ ಈಗ ಇವರಿಗೆ ಇನ್ನೊಂದು ಚಾಲೆಂಜ್ ಏನು ಅಂತಂದ್ರೆ 5 ನಿಮಿಷಗಳ ಕಾಲ ರೂಬಿ ಒಂದೇ ಜಾಗದಲ್ಲಿ ಇರಬೇಕು. ಡ್ಯಾನಿಯಲ್ ಕೂಡ ನಾನು ಹೇಳೋವರೆಗೂ ನೀನ್ ಇಲ್ಲೇ ಕುಂತಿರ್ಬೇಕು ಅಂತ ಹೇಳಿ ಸ್ವಲ್ಪ ಮುಂದೆ ಬರ್ತಾನೆ. ಟೈಮರ್ ಓಡ್ತಿರುತ್ತೆ. ರೂಬಿ ಒಂದೇ ಜಾಗದಲ್ಲಿ ನಿಂತಿರುತ್ತೆ. ಅದ್ರ ಜೊತೆಗೆ ಡ್ಯಾನಿಯಲ್ ಸ್ವಲ್ಪ ಭಯ ಕೂಡ ಆಗ್ತಿರುತ್ತೆ. ಯಾಕೆಂತಂದ್ರೆ ರೂಬಿ ಒಂದೇ ಜಾಗದಲ್ಲಿ ಕುಂತ್ಕೊಂಡು ಅಭ್ಯಾಸ ಇಲ್ವಲ್ಲ ಅದಕ್ಕೆ. ಆದ್ರೆ 5 ನಿಮಿಷಗಳು ಮುಗ್ದೋಗುತ್ತೆ. ರೂಬಿ ಒಂದೇ ಜಾಗದಲ್ಲಿ ಇದ್ದಿದ್ರಿಂದ ಈ ಟೆಸ್ಟ್ ನ ಪಾಸ್ ಆಗ್ಬಿಡುತ್ತೆ. ನಂತರ ಮ್ಯಾಟ್ ಎಲ್ಲಾ ಟ್ರೈನರ್ಸ್ ಗಳಿಗೂ ಒಂದೊಂದು ಹಾಟ್ ಡಾಗ್ ಅನ್ನ ಕೊಡ್ತಾರೆ. ಈ ಟ್ರೈನಿಂಗ್ ಎಲ್ಲ ಮುಗಿದ್ಮೇಲೆ ಅವರವರ ಡಾಗ್ ಗಳಿಗೆ ಕೊಡೋದಕ್ಕೆ ಅಂತ. ಆದ್ರೆ ರೂಬಿ ಮಾತ್ರ ಹಾಟ್ ಡಾಗ್ ಅನ್ನ ನೋಡಿ ನಾನು ಈಗ್ಲೇ ತಿನ್ಬೇಕು ಅಂತ ಹಠ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಆದ್ರೆ ಡ್ಯಾನಿಯಲ್ ಅದಕ್ಕೆ ಕೊಡದೇ ಇದ್ರಿಂದ ತುಂಬಾ ಕೋಪ ಮಾಡ್ಕೊಂಡು ಕಾಡಿನ ಕಡೆಗೆ ಓಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಮ್ಯಾಟ್ ಹಾಗೆ ಎಲ್ಲಾ ಟ್ರೈನರ್ಸ್ ಗಳು ಕೂಡ ರೂಬಿನ ಫಾಲೋ ಮಾಡ್ಕೊಂಡು ಕಾಡಿನ ಒಳಗಡೆ ಬರ್ತಾರೆ. ಆಗ ರೂಬಿ ಜೇನಿನ ಗೂಡಿರುವಂತ ಒಂದು ಕಡ್ಡಿನ ಎತ್ಕೊಬಿಡುತ್ತೆ. ಇದರಿಂದ ಈ ಜಾಗದಲ್ಲಿರೋ ಎಲ್ಲರಿಗೂ ಕೂಡ ಜೇನು ನೊಣಗಳು ಕಚ್ಬಿಡ್ತವೆ. ನಂತರ ಮ್ಯಾಟ್ ಬಂದು ಡ್ಯಾನಿಯಲ್ ಗೆ ಹೇಳ್ತಾನೆ, K9 ಯೂನಿಟ್ ಗೆ ಜಾಯಿನ್ ಆಗ್ಬೇಕು ಅಂತಂದ್ರೆ ಡಾಗ್ ಗಳು ತುಂಬಾ ಫೋಕಸ್ಡ್ ಆಗಿರ್ಬೇಕು. ನಿನ್ನ ಡಾಗ್ ಫೋಕಸ್ಡ್ ಆಗಿಲ್ಲ, ಈ ಕೆಲಸಕ್ಕೆ ಸರಿ ಹೋಗೋದಿಲ್ಲ ಅಂತ ಹೇಳಿ ಇವರನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ನಂತರ ಮೆಲಿಸಾ ಡ್ಯಾನಿಯಲ್ ಗೆ ಸಮಾಧಾನ ಮಾಡ್ತಾಳೆ. ಮಾರನೇ ದಿನ ಇವನು ಮನೇಲಿ ಇರ್ಬೇಕಾದ್ರೆ ಆಗ ಮೆಲಿಸಾ ಹೇಳ್ತಾಳೆ, ನಾನು ಚೆಕ್ ಮಾಡಿದೀನಿ K9 ಯೂನಿಟ್ ನ ರೂಲ್ಸ್ ನ ಪ್ರಕಾರ ಡಾಗ್ ಗಳು ಆಫೀಸ್ ನಲ್ಲೇ ಹೋಗಿ ಟೆಸ್ಟ್ ನೆಲ್ಲ ಪಾಸ್ ಮಾಡ್ಬೇಕು ಅಂತ ಏನು ಇಲ್ಲ. ಮನೇಲೆ ಟ್ರೈನಿಂಗ್ ಹಾಗೆ ಟೆಸ್ಟ್ ನೆಲ್ಲ ಪಾಸ್ ಮಾಡ್ಕೊಂಡು ಫೈನಲ್ ಎಕ್ಸಾಮ್ ಗೆ ಮಾತ್ರ K9 ಯೂನಿಟ್ ಆಫೀಸ್ ಗೆ ಹೋಗಿ ಪಾಸ್
ಮಾಡಿದ್ರೆ ಸಾಕು ಅಂತ. ಈ ಐಡಿಯಾ ಇವನ್ಗೂ ಕೂಡ ತುಂಬಾ ಇಷ್ಟ ಆಗಿ ಬುಕ್ಗಳನ್ನ ನೋಡ್ಕೊಂಡು ರೂಬಿಗೆ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಮೊದಲು ಬಚ್ಚಿಟ್ಟಿರುವಂತ ಸೆಲ್ ಫೋನ್ ಅನ್ನ ಹುಡ್ಕುವಂತ ಟ್ರೈನಿಂಗ್ ಅನ್ನ ಕೊಡ್ತಾನೆ. ಈ ಟ್ರೈನಿಂಗ್ ಅನ್ನ ಯೂಸ್ ಮಾಡ್ಕೊಂಡು ರೂಬಿ ಬಚ್ಚಿಟ್ಟಿರುವಂತ ಪ್ರತಿಯೊಂದು ವಸ್ತುನು ಹುಡ್ಕೋದಕ್ಕೆ ಶುರು ಮಾಡ್ಬಿಟ್ಟಿರುತ್ತೆ. ಹೀಗೆ ಇವರು ಟ್ರೈನಿಂಗ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ K9 ಯೂನಿಟ್ಗೆ ರೂಬಿಯ ಹಾಗೆ ಡ್ಯಾನಿಯಲ್ ನ ತರ ಇನ್ನೂ ಒಂದಷ್ಟು ಜನ ಬಂದಿದ್ರಲ್ಲ, ಅವರು ಕೂಡ ಇಲ್ಲಿಗೆ ಬರ್ತಾರೆ ಡ್ಯಾನಿಯಲ್ ನ ಜೊತೆ ಸೇರ್ಕೊಂಡು ಟ್ರೈನಿಂಗ್ ಮಾಡೋದಕ್ಕೆ ಅಂತ. ಇದನ್ನೆಲ್ಲ ರೋಡಲ್ಲಿ ಹೋಗ್ತಿರುವಂತ ಮ್ಯಾಟ್ ಹಾಗೆ ಬ್ರಾಡ್ಲಿನೂ ಕೂಡ ನೋಡ್ಕೊಂಡು ಹೋಗ್ತಾರೆ. ನಂತರ ಟ್ರೈನರ್ಸ್ ಗಳು ಡ್ಯಾನಿಯಲ್ ಹಾಗೆ ಅವನ ಫ್ರೆಂಡ್ಸ್ ಗಳೆಲ್ಲರೂ ಸೇರಿ ಪಾರ್ಟಿನ ಮಾಡ್ತಾರೆ. ಈಗ ಡ್ಯಾನಿಯಲ್ ರೂಬಿಗೆ ಏನೇನ್ ಟ್ರೈನಿಂಗ್ ಅನ್ನ ಕೊಡ್ಬೇಕು ಅದನ್ನೆಲ್ಲ ಕೊಟ್ಬಿಟ್ಟಿರ್ತಾನೆ. ಯಾಕೆಂತಂದ್ರೆ ನಾಳೆನೆ ಫೈನಲ್ ಎಕ್ಸಾಮ್. ನಂತರ ರಾತ್ರಿ ಇವರು ಮಲ್ಕೊಳ್ಳೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಮೆಲೆಸಾ ನೋಡ್ತಾಳೆ. ರೂಬಿ ಇವ್ರ ಕಡೆಗೇನೆ ನೋಡ್ತಿರುತ್ತೆ. ಆದ್ರಿಂದ ಇವಳ ಮನ್ಸು ಕೂಡ ಕರ್ಕಿ ಅದನ್ನ ಜೊತೆಲೆ ಮಲ್ಕೊಳ್ಳೋದಕ್ಕೆ ಅಂತ ಕರೀತಾಳೆ. ಮಾರನೇ ದಿನ ಫೈನಲ್ ಎಕ್ಸಾಮ್ ನಡೀತಿರ್ಬೇಕಾದ್ರೆ ಆಗ ಇಲ್ಲಿಗೆ ಡ್ಯಾನಿಯಲ್ ಬಂದು ಮ್ಯಾಟ್ ಗೆ ಹೇಳ್ತಾನೆ, ರೂಲ್ಸ್ ನ ಪ್ರಕಾರ ಬರೀ ನಾವು ಫೈನಲ್ ಎಕ್ಸಾಮ್ ಅನ್ನ ಕೊಟ್ರೆ ಸಾಕು ಅಲ್ವಾ ಅಂತ. ಅದಕ್ಕೆ ಇವನು ಕೂಡ ಹೌದು ಅಂತ ಒಪ್ಕೊಂಡು ಇವನಿಗೆ ಮತ್ತೊಂದು ಚಾನ್ಸ್ ಅನ್ನ ಕೊಟ್ಟು ಇಲ್ಲಿ ಬಂದಿರುವಂತ ಎಲ್ಲಾ ಟ್ರೈನರ್ಸ್ ಗಳಿಗೂ ಹೇಳ್ತಾರೆ, ಈ ಎಕ್ಸಾಮ್ ನಲ್ಲಿ ನೀವು ಒಟ್ಟು 3 ವಸ್ತುಗಳನ್ನ ಹುಡುಕ್ಬೇಕು. ಯಾರು 3 ವಸ್ತುಗಳನ್ನು ಕರೆಕ್ಟ್ ಆಗಿ ಹುಡುಕ್ತಾರೋ ಅವರು ಇದರಲ್ಲಿ ಪಾಸ್ ಆಗ್ತಾರೆ ಅಂತ. ಆಗ ಮೊದಲು ನಾವೇ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತೀವಿ ಅಂತ ಡ್ಯಾನಿಯಲ್ ಹೇಳ್ತಾನೆ. ಸರಿ ಅಂತ ಒಪ್ಕೊಂಡಾಗ ಮೊದಲು ಟ್ರೈನಿಂಗ್ ಅನ್ನ ಕೊಟ್ಟಿರೋ ರೀತಿ ರೂಬಿ ಬಚ್ಚಿಟ್ಟಿರುವಂತ ಸೆಲ್ ಫೋನ್ ಅನ್ನ ಹುಡುಕುತ್ತೆ. ಅದಾದ್ಮೇಲೆ ಮತ್ತೊಂದು ಜಾಗದಲ್ಲಿ ಒಂದು ಗನ್ ಅನ್ನ ಬಚ್ಚಿಟ್ಟಿರ್ತಾರೆ, ಅದನ್ನು ಕೂಡ ಹುಡುಕ್ಬಿಡುತ್ತೆ. ಇದನ್ನ ನೋಡಿದಂತ ಮ್ಯಾಟ್ 2 ವಸ್ತುಗಳನ್ನ ತುಂಬಾ ಬೇಗ ಹುಡುಕ್ಬಿಟ್ರಿ, ನನ್ ಜೊತೆ ಬನ್ನಿ ಅಂತ ಹೇಳಿ ಡ್ಯಾನಿಯಲ್ ಹಾಗೆ ರೂಬಿನ ಆಫೀಸ್ ನ ಒಳಗಡೆ ಕರ್ಕೊಂಡ್ ಬಂದು ಹೇಳ್ತಾರೆ, ಈ ಆಫೀಸ್ ನಲ್ಲಿ ಮನುಷ್ಯನ ಒಂದು ಬಾಡಿ ಪಾರ್ಟ್ ಇದೆ, ಅದನ್ನ ಈಗ ರೂಬಿ ಹುಡುಕ್ಬೇಕು ಅಂತ. ಸರಿ ಅಂತ ಡ್ಯಾನಿಯಲ್ ಕೂಡ ರೂಬಿಗೆ ಹೇಳ್ತಾನೆ ಆ ಬಾಡಿ ಪಾರ್ಟ್ ಅನ್ನ ಹುಡ್ಕೋದಕ್ಕೆ ಅಂತ. ರೂಬಿ ಒಂದೊಂದೇ ರೂಮ್ ಅನ್ನು ಹುಡುಕ್ತಾ ಕೊನೆಗೆ ಟಾಯ್ಲೆಟ್ ಅನ್ನು ಕೂಡ ಬಿಡೋದಿಲ್ಲ, ಅಲ್ಲೂ ಕೂಡ ಹುಡುಕುತ್ತೆ. ಆದ್ರೆ ಎಷ್ಟೇ ಹುಡುಕಿದ್ರು ರೂಬಿಗೆ ಇಲ್ಲೆಲ್ಲೂ ಮನುಷ್ಯನ ಬಾಡಿ ಪಾರ್ಟ್ ಸಿಗೋದೇ ಇಲ್ಲ, ಈ ಜಾಗದಲ್ಲಿ ಇಲ್ಲ ಅನ್ನೋ ರೀತಿ ಕುತ್ಕೋಬಿಡುತ್ತೆ. ಇದನ್ನ ನೋಡಿದಂತ ಡ್ಯಾನಿಯಲ್ಗೆ ಡಿಸಪಾಯಿಂಟ್ ಆಗೋಗುತ್ತೆ. ಅಷ್ಟೇ ನಾವಿನ್ನ ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಿಲ್ಲ ಅಂತ. ಆದ್ರೂ ಕೂಡ ರೂಬಿ ಈ ಜಾಗದಲ್ಲಿ ಮನುಷ್ಯನ ಬಾಡಿ ಪಾರ್ಟ್ಸ್ ಇಲ್ಲ ಅಂತ ಹೇಳ್ತಿದೆ ಅಂತಂದ್ರೆ ಖಂಡಿತ ಈ ಜಾಗದಲ್ಲಿ ಇರೋದಿಲ್ಲ ಅಂತ ಮ್ಯಾಟ್ ಗೆ ಹೇಳ್ತಾನೆ. ಹಾಗೆ ಇವರು ಕೂಡ ಕಂಗ್ರಾಚುಲೇಷನ್ ಹೇಳ್ತಾರೆ. ಯಾಕೆ ಅಂತಂದ್ರೆ ನಿಜವಾಗ್ಲೂ ಈ ಆಫೀಸ್ ನಲ್ಲಿ ಮನುಷ್ಯನ ಬಾಡಿ ಪಾರ್ಟ್ ಇರೋದಿಲ್ಲ, ಇದು ಕೂಡ ರೂಬಿಗೆ ಒಂದು ಟೆಸ್ಟ್. ಈ ಜಾಗದಲ್ಲಿ ಮನುಷ್ಯನ ಬಾಡಿ ಪಾರ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದ್ರ ಕೆಲಸನ ಶ್ರದ್ಧೆಯಿಂದ ಮಾಡುತ್ತೋ ಇಲ್ವೋ ಅಂತ. ನಂತರ ಡ್ಯಾನಿಯಲ್ ಹಾಗೆ ರೂಬಿ ಒಬ್ರ ಮೇಲೆ ಒಬ್ರು ಇಟ್ಟಿರುವಂತ ನಂಬಿಕೆನ ಹಾಗೆ ಈ ಕೆಲಸದ ಮೇಲೆ ಇಟ್ಟಿರುವಂತ ಪ್ರೀತಿನ ನೋಡಿ ಮಿಕ್ತವ್ರು ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದಕ್ಕಿಂತ ಮುಂಚೆನೆ ಡ್ಯಾನಿಯಲ್ ನ ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೊಬಿಡ್ತಾನೆ. ಹಾಗೆ K9 ಯೂನಿಟ್ ನ ಒಂದು ಟೆಂಪ್ರವರಿ ಬ್ಯಾಡ್ಜ್ ಅನ್ನು ಕೂಡ ಕೊಡ್ತಾನೆ. ಸ್ವಲ್ಪ ದಿನ ಇದನ್ನ ಇಟ್ಕೊಂಡಿರು, ಆಮೇಲೆ ನಿನ್ನ ಕೆಲಸನ ಪರ್ಮನೆಂಟ್ ಮಾಡ್ತೀನಿ ಅಂತ. ಇದರಿಂದ ಇವನಿಗೆ ಖುಷಿಯಾಗಿ ಮನೇಲಿ ಸೆಲೆಬ್ರೇಟ್ ಕೂಡ ಮಾಡ್ತಾರೆ. ನಂತರ ಮಾರನೇ ದಿನದಿಂದಾನೇ ಅವರು ಎಕ್ಸರ್ಸೈಸ್ ಅನ್ನ ಮಾಡ್ತಾರೆ, ಹಾಗೆ ಡ್ಯೂಟಿನೆಲ್ಲ ಕರೆಕ್ಟ್ ಆಗಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿ ಡ್ಯಾನಿಯಲ್ಗೆ ಬೇಜಾರೇನು ಅಂತಂದ್ರೆ K9 ಯೂನಿಟ್ ಗೆ ಸೇರ್ಕೊಂಡು ತಿಂಗಳುಗಳಾದ್ರೂ ಒಂದು ಕೂಡ ದೊಡ್ಡ ಕೇಸೇ ಸಿಕ್ಕಿರೋದಿಲ್ಲ. ಆಗ ಇಲ್ಲಿಗೆ ಮ್ಯಾಟ್ ಬಂದು ಹೇಳ್ತಾರೆ, ನೀನಿನ್ನು ಕೂಡ ಜೂನಿಯರ್ ಪೊಲೀಸ್ ಆಫೀಸರ್, ಸ್ವಲ್ಪ ವೆಯ್ಟ್ ಮಾಡು ಅಂತ. ನಂತರ ಮನೇಲಿ ಮಲಗಿರ್ಬೇಕಾದ್ರೆ ಅವನಿಗೊಂದು ಮೆಸೇಜ್ ಬರುತ್ತೆ, ಒಂದು ಕೇಸ್ ಇದೆ, ರೂಬಿನ ಕರ್ಕೊಂಡ್ ಬಾ ಅಂತ. ಇವನು ಕೂಡ ಕರ್ಕೊಂಡು ಇನ್ವೆಸ್ಟಿಗೇಷನ್ ನಡೀತಿರುವಂತ ಜಾಗಕ್ಕೆ ಬರ್ತಾನೆ. ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಕೊಲೆಗಾರನ್ನ ಅರೆಸ್ಟ್ ಮಾಡಿರ್ತಾರೆ, ಆದ್ರೆ ಅವನು ಸಾಯಿಸಿರುವಂತ ಡೆಡ್ ಬಾಡಿ ಸಿಕ್ಕಿರೋದಿಲ್ಲ, ಅದಕ್ಕೆ ರೂಬಿನ ಕರ್ಸಿರೋದು. ರೂಬಿನ ಕೂಡ ಈ ಮನೆನೆಲ್ಲ ಹುಡ್ಕೋದಕ್ಕೆ ಶುರು ಮಾಡಿ ಕೊನೆಗೆ ಒಂದು ಮರದ ಡೆಕ್ ನ ಮೇಲೆ ಬಂದು ಕುಂತ್ಕೊಳ್ಳುತ್ತೆ. ಯಾಕೆ ಇಲ್ಲಿ ಕುಂತ್ಕೋತಿದೆ ಅಂತ ಡ್ಯಾನಿಯಲ್ ಕೂಡ ಕೆಳಗಡೆ ಎಲ್ಲ ಚೆಕ್ ಮಾಡ್ತಾನೆ. ಆದ್ರೆ ಇಲ್ಲಿ ಇವನಿಗೆ ಏನು ಸಿಗೋದಿಲ್ಲ. ಸಿಮೆಂಟ್ ನಲ್ಲಿ ಕೆಳಗಡೆ ಪ್ಲಾಸ್ಟಿಂಗ್ ಮಾಡ್ಬಿಟ್ಟಿರ್ತಾರೆ. ರೂಬಿ ಏನಕ್ಕೆ ಈ ರೀತಿ ಮಾಡ್ತಿದೆ, ಏನಕ್ಕೆ ಡೆಡ್ ಬಾಡಿನ ಹುಡುಕ್ತಿಲ್ಲ ಅಂತ ಇವನಿಗೆ ತುಂಬಾ ಕನ್ಫ್ಯೂಸ್ ಆಗೋಗುತ್ತೆ. ಇದಾದ್ಮೇಲೆ ಇವನು ಅನ್ಕೋಬಿಡ್ತಾನೆ, ರೂಬಿಗೆ ಡೆಡ್ ಬಾಡಿನ ಹುಡ್ಕೋದಕ್ಕಾಗಿಲ್ಲ, ಸುಮ್ನೆ ಕುಂತ್ಕೋಬಿಟ್ಟಿದೆ ಅಂತ. ನಮ್ಗೆ ಡೆಡ್ ಬಾಡಿ ಸಿಕ್ಕಿಲ್ಲ ಅಂತ ಇಲ್ಲಿರುವಂತ ಆಫೀಸರ್ಸ್ ಗಳಿಗೆ ಹೇಳಿ ತುಂಬಾ ಕೋಪದಿಂದ ರೂಬಿನ ಮನೆ ಕರ್ಕೊಂಡ್ ಬರ್ತಾನೆ. ಹಾಗೆ ಇವನು ಒಬ್ಬ ಮೂರ್ಖಂತರ ಎಲ್ಲಾ ತಪ್ಪನು ರೂಬಿ ಮೇಲೆ ಹಾಕಿ ಅದಕ್ಕೆ ತುಂಬಾ ಪ್ರೆಷರ್ ಆಗ್ತಿರ್ತಾನೆ. ರೂಬಿಗೆ ಕೆಲಸನ ಮಾಡೋದಕ್ಕಾಗೋದಿಲ್ಲ, ಅಷ್ಟೇ K9 ಡಿಪಾರ್ಟ್ಮೆಂಟ್ ನಲ್ಲಿ ನನ್ನ ಕೆಲಸ ಹೋಯ್ತು ಅಂತ. ಅಷ್ಟಲ್ದೆ ಇವನು ರೂಬಿ ಹತ್ರ ತುಂಬಾ ಕೋಪದಿಂದ ಮಾತಾಡಿ ಮಲ್ಕೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಇದೆಲ್ಲ ರೂಬಿಗೆ ಇಷ್ಟ ಆಗದೆ ಸೀದಾ ಮನೆಯಿಂದ ಹೊರಗಡೆ ಬಂದು ಮನೆನೆ ಬಿಟ್ಟು ಹೊಟ್ಟೋಗುತ್ತೆ. ಮಾರನೇ ದಿನ ಇವನು ಎದ್ದು ರೂಬಿಗೆ ಊಟ ಕೊಡೋದಕ್ಕೆ ಅಂತ ಕರೀತಾನೆ. ಆದ್ರೆ ಎಷ್ಟೇ ಕರೆದ್ರು ಕೂಡ ರೂಬಿ ಬರೋದಿಲ್ಲ. ಆಗ ಇವನಿಗೆ ನಿಧಾನವಾಗಿ ಅರ್ಥ ಆಗೋಗುತ್ತೆ ರೂಬಿ ಮನೆ ಬಿಟ್ಟು ಹೊಟ್ಟೋಗಿದೆ ಅಂತ. ಅದಕ್ಕೆ ಇವನು ಈ ವಿಷಯನ ಮೆಲಿಸಾಗೆ ಹೇಳಿ ಇಲ್ಲಿಂದ ರೂಬಿನ ಹುಡ್ಕೋದಕ್ಕೆ ಅಂತ ಹೋಗ್ತಾನೆ. ಅದೇ ಸಮಯಕ್ಕೆ ಮ್ಯಾಟ್ ಕೂಡ ಇವನಿಗೆ ಕಾಲ್ ಮಾಡಿ ಹೇಳ್ತಾರೆ, ನೆನ್ನೆ ರೂಬಿ ಒಂದು ಮರದ ಡೆಕ್ ನ ಮೇಲೆ ಕುಂತ್ಕೊಂಡಿತ್ತಲ್ಲ, ಕೊಲೆಗಾರ ಆದ್ರೂ ಕೆಳಗಡೆನೆ ಡೆಡ್ ಬಾಡಿನ ಹೂತ್ ಹಾಕಿ ಸಿಮೆಂಟ್ ಇಂದ ಪ್ಲಾಸ್ಟಿಂಗ್ ಮಾಡ್ಬಿಟ್ಟಿದ್ದ. ರೂಬಿ ಅದನ್ನ ಹೇಗ್ ಕಂಡಿಡ್ತೋ ಗೊತ್ತಿಲ್ಲ, ಆದ್ರೆ ನೀನು ಅದನ್ನ ನಂಬೇಕಿತ್ತು ಅಂತ ಅಂದಾಗ ಇವನಿಗೆ ಅರ್ಥ ಆಗೋಗುತ್ತೆ ಇವನು ರೂಬಿನ ನಮ್ದೆ ಎಂತ ದೊಡ್ಡ ತಪ್ಪನ್ನ ಮಾಡಿದಾನೆ ಅಂತ. ಈ ಕಡೆ ಪ್ರೆಗ್ನೆಂಟ್ ಆಗಿರುವಂತ ಮೆಲಿಸಾ ಕೂಡ ಮಗುನೇ ಎತ್ಕೊಂಡು ಮನೆಗೆ ಹೋಗಿ ಕೇಳ್ತಿರ್ತಾಳೆ, ನಮ್ಮ ರೂಬಿನ ಎಲ್ಲಾದ್ರೂ ನೋಡಿದ್ರ ಅಂತ. ಈ ಕಡೆ ಡ್ಯಾನಿಯಲ್ ಡಾಗ್ ಶೆಲ್ಟರ್ಗೂ ಕೂಡ ಬಂದು ಕೇಳ್ತಾನೆ, ರೂಬಿ ಏನಾದ್ರೂ ಬಂದಿದ್ಯಾ ಅಂತ. ಆದ್ರೆ ಇಲ್ಲೂ ಕೂಡ ಇರೋದಿಲ್ಲ. ಅದೇ ಸಮಯಕ್ಕೆ ಮ್ಯಾಟ್ ಕೂಡ ಇವನಿಗೆ ಕಾಲ್ ಮಾಡಿ ಹೇಳ್ತಾನೆ, ಫಾರೆಸ್ಟ್ ನಲ್ಲಿ ಒಬ್ಬ ಹುಡುಗ ಕಳೆದೋಗಿದ್ದಾನೆ, ಅವನನ್ನ ಹುಡುಕ್ಬೇಕು, ರೂಬಿನ ಕರ್ಕೊಂಡ್ ಬಾ ಅಂತ. ರೂಬಿ ಕಳೆದೋಗಿದೆ ಅಂತಂದ್ರೆ K9 ಯೂನಿಟ್ ನಲ್ಲಿ ನೀನು ಇರ್ಬೇಕು ಅಂತಂದ್ರೆ ರೂಬಿನ ಹುಡ್ಕೊಂಡ್ ಬಾ ಅಂತ ಹೇಳ್ತಾನೆ. ಹೀಗೆ ಇವನು ಮಳೆಲೆ ರೂಬಿನ ಹುಡುಕ್ತಿರ್ಬೇಕಾದ್ರೆ ರೋಡ್ ನಲ್ಲಿ ಬ್ರಾಡ್ಲಿನ ನೋಡ್ತಾನೆ. ಅದಕ್ಕೆ ಇವನನ್ನ ಕಾರ್ ನಲ್ಲೇ ಡ್ರಾಪ್ ಮಾಡ್ತಿರ್ಬೇಕಾದ್ರೆ ರೂಬಿ ಕಳೆದೋಗಿರುವಂತ ವಿಷಯನ ಇವನಿಗೂ ಕೂಡ ಹೇಳ್ತಾನೆ. ಆಗ ಬ್ರಾಡ್ಲಿ ಕೂಡ ಡಾಗ್ಗಳು ಆ ರೀತಿ ಒಳ್ಳೆ ಜಾಗದಿಂದ ಓಡೋಗೋದಿಲ್ವಲ್ಲ,
ಮೊದ್ಲು ಅದನ್ನ ಹುಡುಕಿ ಅದರ ನಂಬಿಕೆನ ಗಳಿಸು ಅಂತ ಹೇಳಿ ಇಲ್ಲಿಂದ ಹೋಗ್ತಾನೆ. ಇವನು ಕೂಡ ರೂಬಿನ ಹುಡುಕ್ತಾ ಒಂದು ಬ್ರಿಡ್ಜ್ ನ ಮೇಲೆ ನಿಂತ್ಕೊಂಡು ಕೂಗ್ತಿರ್ತಾನೆ, ರೂಬಿ ರೂಬಿ ಅಂತ. ಆಗ ನಮ್ಗೆ ತೋರಿಸ್ತಾರೆ ಇದೇ ಬ್ರಿಡ್ಜ್ ನ ಕೆಳಗಡೆ ರೂಬಿ ಇರುತ್ತೆ. ಆದ್ರೆ ಇದು ಡ್ಯಾನಿಯಲ್ ಹತ್ರ ಹೋಗ್ತಿರೋದಿಲ್ಲ, ತುಂಬಾ ಕೋಪ ಮಾಡ್ಕೊಬಿಟ್ಟಿರುತ್ತೆ. ನಂತರ ಇವನು ಮನೆಗ್ ಬಂದಾಗ ಮೆಲಿಸಾ ಇವನಿಗೆ ಸಮಾಧಾನ ಮಾಡ್ತಾಳೆ. ಅದೇ ಸಮಯಕ್ಕೆ ಆಫೀಸ್ ಇಂದ ಇವನಿಗೆ ಕಾಲ್ ಮಾಡಿ ಕರೆಸ್ಕೊಂಡು ಹೇಳ್ತಿರ್ತಾರೆ, ಫಾರೆಸ್ಟ್ ನಲ್ಲಿ ಒಬ್ರು ತಾಯಿ ಹಾಗೆ ಮಗ ಹೈಕಿಂಗ್ ಅನ್ನ ಮಾಡ್ತಿರ್ಬೇಕಾದ್ರೆ ಮಗ ಎಲ್ಲೋ ಕಳೆದೋಗಿದ್ದಾನೆ, ಅವನನ್ನ ಹುಡುಕ್ಬೇಕು ಅಂತ. ಆದ್ರಿಂದ ಡ್ಯಾನಿಯಲ್ ಮೊದ್ಲು ರೂಬಿನ ಹುಡ್ಕೊಂಡು ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಆಗ ರೂಬಿ ಇವನ ಕಾರಿನ ಮುಂದೆ ಬಂದ್ಬಿಡುತ್ತೆ. ಇವನ್ಗಂತೂ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಸಾರಿನ ಕೇಳ್ತಾ ಅರ್ಥ ಮಾಡಿಸ್ತಿರ್ತಾನೆ, ಇನ್ನೊಂದ್ಸಲ ಯಾವತ್ತೂ ಕೂಡ ನಿನ್ ಮೇಲೆ ಡೌಟ್ ಪಡೋದಿಲ್ಲ, ನಿನ್ನ ನಂಬ್ತೀನಿ ಅಂತ. ನಂತರ ಇವರಿಬ್ರು ಇಲ್ಲಿಂದ ಫಾರೆಸ್ಟ್ ನಲ್ಲಿ ಕಳೆದೋಗಿರುವಂತ ಆ ಹುಡುಗನ್ನ ಹುಡ್ಕೋದಕ್ಕೆ ಅಂತ ಹೋಗ್ತಾರೆ. ಯಾವಾಗ ಇವರು ಫಾರೆಸ್ಟ್ ಹತ್ರ ಬರ್ತಾರೋ ಆಗ ಮ್ಯಾಟ್ ಕೇಳ್ತಾನೆ, ನೀವಿಬ್ರು ರೆಡಿ ಆಗಿದ್ರ ನಿಮ್ಮನ್ನ ನಂಬೋದಾ ಅಂತ. ಡ್ಯಾನಿಯಲ್ ಕೂಡ ಹೌದು ಅಂತ ಹೇಳ್ತಿದ್ದಂಗೆನೆ ಮ್ಯಾಟ್ ಕಾಡ್ನಲ್ಲಿ ಹುಡುಕ್ತಿರುವಂತ ಬೇರೆ ಡಾಗ್ ಗಳು ಹಾಗೆ ಟ್ರೈನರ್ಸ್ ಗಳನ್ನೆಲ್ಲ ವಾಪಸ್ ಕರೀತಾನೆ. ಇವಾಗ ನಮ್ಮ ಆಫೀಸ್ ನಲ್ಲೇ ಬೆಸ್ಟ್ ಆಫೀಸರ್ ಹಾಗೆ ಅವನ ಡಾಗ್ ಹುಡುಕ್ತಾರೆ ಅಂತ. ನಂತರ ಇವನನ್ನ ಟೆಂಟ್ ನ ಒಳಗಡೆ ಕರ್ಕೊಂಡ್ ಬಂದು ಫಾರೆಸ್ಟ್ ನ ಮ್ಯಾಪ್ ಅನ್ನ ತೋರಿಸ್ತಾ ಹೇಳ್ತಾನೆ, ಈ ಕಾಡು ಸಾವಿರಾರು ಎಕರೆವರೆಗೂ ಹರಡ್ಕೊಂಡಿದೆ. ತಾಯಿ ಮತ್ತೆ ಮಗ ಈ ಕಾಡ್ನಲ್ಲಿ ಹೈಕಿಂಗ್ ಅನ್ನ ಮುಗಿಸಿ ಮತ್ತೆ ಮನೆಗ್ ಬರ್ತಿರ್ಬೇಕಾದ್ರೆ ಆ ಹುಡ್ಗ ನಾನು ಮನೆಗ್ ಬರೋದಕ್ಕೆ ಶಾರ್ಟ್ ಕಟ್ ನಲ್ಲಿ ಬರ್ತೀನಿ ಅಂತ ಹೋದವನು ಇನ್ನೂ ಕೂಡ ಬಂದಿಲ್ಲ. ಅವನ ತಂದೆ ತಾಯಿ ತುಂಬಾ ಗಾಬರಿ ಆಗಿದ್ದಾರೆ, ನಾವು ಅವನನ್ನ ಹುಡುಕ್ಲೇಬೇಕು ಅಂತ ಅಂದಾಗ ಡ್ಯಾನಿಯಲ್ ಕೂಡ ಸರಿ ಅಂತ ಹೇಳಿ ರೂಬಿನ ಕರ್ಕೊಂಡು ಸೀದಾ ಕಾಡಿನ ಒಳಗಡೆ ಬಂದು ಆ ಹುಡುಗನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ರೂಬಿ ಕಾಡ್ನಲ್ಲಿ ಆ ಹುಡುಗನ ಸ್ಮೆಲ್ ಅನ್ನ ಟ್ರ್ಯಾಕ್ ಮಾಡ್ತಾ ಅವನು ನಿಜವಾಗ್ಲೂ ಎಲ್ಲಿದ್ದಾನೆ ಅಂತ ಹುಡುಕ್ತಿರುತ್ತೆ. ಹೀಗೆ ಇವರು ಹುಡುಕ್ತಾ ಹುಡುಕ್ತಾ ಕಾಡ್ನಲ್ಲಿ ತುಂಬಾ ಒಳಗಡೆ ಬಂದ್ಬಿಡ್ತಾರೆ. ಅದೇ ಸಮಯಕ್ಕೆ ರೂಬಿಗೆ ಒಂದು ಕ್ಲೂ ಸಿಕ್ಕಿ ಅಲ್ಲಿಂದ ಓಡ್ ಬಂದು ಒಂದು ಜಾಗದಲ್ಲಿ ನಿಂತ್ಕೊಂಡು ಬಗಳುತ್ತಿರುತ್ತೆ. ಯಾಕೆಂತಂದ್ರೆ ಕಾಣೆ ಆಗಿರುವಂತ ಹುಡುಗ ಇಲ್ಲೇ ಬಿದ್ದಿರ್ತಾನೆ. ಡ್ಯಾನಿಯಲ್ ಕೂಡ ಮ್ಯಾಟ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡ್ತಾನೆ, ಆದ್ರೆ ಸರಿಯಾದ ಸಿಗ್ನಲ್ ಇಲ್ಲದೆ ಇರೋದ್ರಿಂದ ಅವನ ವಾಯ್ಸ್ ಇವರಿಗೆ ಕೇಳಿಸ್ತಿರೋದಿಲ್ಲ. ಸರಿ ಅಂತ ಹೇಳಿ ಇವನೇ ಕೆಳಗಡೆ ಬಂದು ಚೆಕ್ ಮಾಡಿದ್ರೆ ಆ ಹುಡುಗ ಪ್ರಜ್ಞೆ ತಪ್ಪಿಟ್ಟಿರ್ತಾನೆ. ಯಾಕೆಂತಂದ್ರೆ ಕೆಳಗಡೆ ಬಿದ್ದು ಅವನಿಗೆ ಏಟ್ ಆಗೋಗಿರುತ್ತೆ. ಆದ್ರಿಂದ ಇವನು ಸರಿಯಾದ ಸಮಯಕ್ಕೆ ಅವನಿಗೆ CPR ಅನ್ನ ಕೊಟ್ಟಿದ್ರಿಂದ ಇವನ ಪ್ರಾಣ ಉಳಿಯುತ್ತೆ. ಇದಾದ್ಮೇಲೆ ಇವನನ್ನ ಚಳಿಯಿಂದ ಕಾಪಾಡೋದಕ್ಕೆ ಸ್ವೆಟರ್ ನ ಕೊಟ್ಟು ಮತ್ತೆ ಮತ್ತೆ ಮ್ಯಾಟ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ, ಆದ್ರೆ ಆಗ್ತಿರೋದಿಲ್ಲ. ಆಗ ರೂಬಿಗೆ ಒಂದು ಐಡಿಯಾ ಬಂದು ಜೋರಾಗಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಇದು ಟೆಂಟ್ ನಲ್ಲಿರುವಂತ ಮ್ಯಾಟ್ ಹಾಗೆ ಬ್ರಾಡ್ಲಿಗೂ ಕೂಡ ಕೇಳಿಸಿ ರೂಬಿ ಬೊಗಳುತ್ತಿರೋದನ್ನ ಕೇಳಿಸ್ಕೊಂಡು ಅದರ ಶಬ್ದನ ಫಾಲೋ ಮಾಡ್ತಾ ಕಾಡಿನ ಒಳಗಡೆ ಬರೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಸ್ವಲ್ಪ ಹೊತ್ತು ಕಾಡ್ನಲ್ಲಿ ಮುಂದೆ ಸಾಕ್ತಾ ಬಂದಾಗ ಕೊನೆಗೂ ಇವರಿಗೆ ಡ್ಯಾನಿಯಲ್ ಹಾಗೆ ರೂಬಿ ಸಿಕ್ಬಿಡ್ತಾರೆ. ಅಂದ್ರೆ ಇವರಿಬ್ರು ಸೇರಿ ಆ ಹುಡುಗನ್ನ ಕಾಪಾಡಿದ್ರು ಅಂತ. ನಂತರ ಅವನನ್ನ ರೆಸ್ಕ್ಯೂ ಮಾಡಿ ಮೇಲ್ ಬಂದಾಗ ಮ್ಯಾಟ್ ಇವನ ಹತ್ರ ಬಂದು ಹೇಳೋದಕ್ಕೆ ಶುರು ಮಾಡ್ತಾನೆ, ನನಗೆ ಗೊತ್ತಿತ್ತು ನೀವಿಬ್ರು ಏನಾದ್ರೂ ಒಂದು ಸಾಧನೆ ಮಾಡೇ ಮಾಡ್ತೀರಾ ಅಂತ. ನಿಜವಾಗ್ಲೂ ನಿಮ್ಮಿಬ್ರನ್ನ ಕಂಡ್ರೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಅಂತ. ಡ್ಯಾನಿಯಲ್ ಕೂಡ ಅವರಿಗೆ ಥ್ಯಾಂಕ್ಸ್ ಹೇಳ್ತಾನೆ, ನನ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಅಂತ. ನಂತರನೇ ಖುಷಿ ಆಗಿರುವಂತ ಆ ಹುಡುಗನ ತಾಯಿ ಕೂಡ ನಿನ್ ಜೊತೆ ಮಾತಾಡ್ಬೇಕಂತೆ ಅಂತ ಕರೆಸ್ತಾಗ್ಲೇ ಗೊತ್ತಾಗೋದು ಆ ಹುಡುಗನ ತಾಯಿ ಬೇರೆ ಯಾರು ಅಲ್ಲ, ಡಾಗ್ ಶೆಲ್ಟರ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಕೆಮಿಲ್. ಇವಳು ಅಷ್ಟು ಪ್ರೀತಿ ಮಾಡ್ತಿದ್ದಂತ ರೂಬಿ ಹಾಗೆ ಅವಳ ಟ್ರೈನರ್ ಆಗಿರುವಂತ ಡ್ಯಾನಿಯಲ್ ಸೇರಿ ಇವಳ ಮಗನ್ನ ಕಾಪಾಡಿರೋದು ಅಂತ ಗೊತ್ತಾಗಿ ಇವಳಿಗಂತೂ ತುಂಬಾ ಸಂತೋಷ ಆಗೋಗುತ್ತೆ. ಆಗ ಇವಳು ಎಲ್ಲರಿಗೂ ಹೇಳ್ತಾಳೆ, ಅವತ್ತು ಡ್ಯಾನಿಯಲ್ ಬಂದು ರೂಬಿನ ದತ್ತು ತಗೊಳ್ಳದೆ ಇದ್ದಿದ್ರೆ ಅವತ್ತೇ ಅವಳಿಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡ್ತಿದ್ರು ಅಂತ. ಅಂದ್ರೆ ಇಲ್ಲಿ ಡ್ಯಾನಿಯಲ್ ರೂಬಿ ಪ್ರಾಣನ ಕಾಪಾಡಿದಾನೆ, ರೂಬಿ ಕೆಮಿಲ್ ಮಗನ್ನ ಕಾಪಾಡಿರುತ್ತೆ. ಇದು ಎಲ್ಲರಿಗೂ ಸ್ವಲ್ಪ ವಿಚಿತ್ರ ಅನ್ಸಿದ್ರು ಕೂಡ ತುಂಬಾ ಸಂತೋಷ ಪಡ್ತಾರೆ. ನಂತರ ಮ್ಯಾಟ್ ಡ್ಯಾನಿಯಲ್ ಹಾಗೆ ರೂಬಿಗೆ K9 ಯೂನಿಟ್ ನಲ್ಲಿ ಪರ್ಮನೆಂಟ್ ಕೆಲಸನ ಕೊಡ್ತಾನೆ. ಅಷ್ಟಲ್ಲದೆ ಮತ್ತೊಂದು ವಿಷಯ ಏನು ಅಂತಂದ್ರೆ ಡ್ಯಾನಿಯಲ್ಗೆ ಕೆಲಸನ ಕೊಡೋದಕ್ಕೆ ಮ್ಯಾಟ್ಗೆ ರೆಕಮೆಂಡ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಬ್ರಾಡ್ಲಿ. ಯಾಕೆಂತಂದ್ರೆ ಬ್ರಾಡ್ಲಿ ಹಾಗೆ ಮ್ಯಾಟ್ ಇಬ್ರು ಕೂಡ ಫ್ರೆಂಡ್ಸ್ ಗಳು. ಇದಾದ್ಮೇಲೆ ಇಲ್ಲಿಗೆ ಇವನ ಹೆಂಡತಿನೂ ಕೂಡ ಬರ್ತಾಳೆ. ಇವರಿಬ್ರು ತುಂಬಾನೇ ಸಂತೋಷವಾಗಿರ್ತಾರೆ. ಹಾಗೆ ಎಲ್ಲ ಆಫೀಸರ್ಸ್ ಗಳು ಕೂಡ ಇವನಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ. ಫಾರ್ ದ ಫಸ್ಟ್ ಟೈಮ್ ಡ್ಯಾನಿಯಲ್ ಇವನ ಜೀವನದಲ್ಲಿ ಇವನು ಮಾಡುವಂತ ಕೆಲಸದಿಂದ ಇಷ್ಟೊಂದು ಸಂತೋಷ ಸಿಕ್ಕಿರೋದು. ಇದಾದ್ಮೇಲೆ ಇವರು ಮನೆಗೆ ಹೋಗ್ತಾರೆ. ಆಗ ನಮ್ಗೆ ನಿಜ ಜೀವನದ ಡ್ಯಾನಿಯಲ್ ಹಾಗೆ ರೂಬಿನ ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಈ ಮೂವಿಲಿ ರೂಬಿ ಕ್ಯಾರೆಕ್ಟರ್ ನ ಪ್ಲೇ ಮಾಡಿರುವಂತ ಡಾಗ್ ನ ಹೆಸರು ಬೇರ್ ಅಂತ. ಬೇರ್ ಕೂಡ ಮೊದಲು ಒಂದು ಸ್ಟ್ರೀಟ್ ಡಾಗ್ ಆಗಿತ್ತು, ಅಂದ್ರೆ ಒಂದು ಬೀದಿ ನಾಯಿ ಆಗಿತ್ತು. ಇದನ್ನು ಕೂಡ ಕಾಪಾಡಿ ಇದಕ್ಕೊಂದು ಒಳ್ಳೆ ಲೈಫ್ ಅನ್ನ ಕೊಟ್ರು. ಇದೆಲ್ಲ ಆದ್ಮೇಲೆ ನಿಮ್ಮ ಸುತ್ತಮುತ್ತ ಇರುವಂತ ಪ್ರಾಣಿಗಳನ್ನ ಕಾಪಾಡಿ ರೆಸ್ಕ್ಯೂ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಮೂವಿನ ಎಂಡ್ ಮಾಡಿದ್ದಾರೆ. ಈ ಮೂವಿಂದ ನಮ್ಮ ಜೀವನದಲ್ಲಿ ಕಲಿಬೇಕಾಗಿರುವಂತ ತುಂಬಾ ಪಾಠಗಳೆಲ್ಲ ಸಿಗ್ತವೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಡ್ಯಾನಿಯಲ್ ಹಾಗೆ ರೂಬಿ ಯಾವ ಕೆಲಸಕ್ಕೂ ಬರೋದಿಲ್ಲ, ಇವ್ರ ಕೈಲಿ ಏನು ಆಗೋದಿಲ್ಲ ಅಂತ ಎಲ್ರು ಅನ್ಕೋತಿದ್ರು. ಆದ್ರೆ ಕೊನೆಗೆ ಇಬ್ರು ಕೂಡ ಪ್ರೂವ್ ಮಾಡಿದ್ರು ನಾವೇನು ಅಂತ. ಅದೇ ರೀತಿ ನಿಮ್ ಜೀವನದಲ್ಲೂ ಕೂಡ ನಿಮ್ ಬಗ್ಗೆ ಯಾರು ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಎಲ್ಲಿವರೆಗೂ ನೀವೇನು ನಿಮ್ಮ ಕೆಪಾಸಿಟಿ ಏನು ಅಂತ ನಿಮ್ಗೆ ಗೊತ್ತಿರುತ್ತೋ ಅಲ್ಲಿವರೆಗೂ ನಿಮ್ಮನ್ನ ಸಕ್ಸಸ್ ಆಗೋದ್ರಿಂದ ಯಾರು ತಪ್ಪಿಸೋದಕ್ಕಾಗೋದಿಲ್ಲ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮನೇಲಿ ನಿಮ್ದೇ ಆಗಿರುವಂತ ಡಾಗ್ ಇದ್ರೆ ಅಥವಾ ಯಾವ್ದಾದ್ರು ಪ್ರಾಣಿ ಇದ್ರೆ ಅದಕ್ಕೆ ನೀವು ಏನ್ ಹೆಸರನ್ನ ಇಟ್ಟಿದ್ದೀರಾ ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.